ನಾನು ನಿಮ್ಮ ಹತ್ರ ಒಂದು ಮಾತು ಕೇಳ್ಬೋದಾ? ಅದಕ್ಕೇನಂತೆ ಕೇಳು. ಅಲ್ಲ, ನೀವು ನನ್ನ ಜೊತೆ ಕಳೆಯೋ ಅರ್ಧದಷ್ಟು ಟೈಮ್ನು ಸಾಹಿತ್ಯನ ಜೊತೆ ಕಳೆಯಲ್ಲ, ಮತ್ತೆ ಹೇಗೆ ಅವಳ ಜೊತೆ ಪೂರ್ತಿ ಜೀವನನ ಕಳೆಯೋದಕ್ಕೆ ರೆಡಿಯಾಗಿದ್ದೀರಾ? ವೇದಾಂತ್, ವಾಟ್? ಮೆಸೇಜಲ್ಲಿ ಜೋಕ್ ಬಂತ? ಏನಕ್ಕೆ ನಗ್ತಾ ಇದ್ದೀರಾ? ಅರೆ, ತೊಟ್ಲು. ಎಸ್, ಲಾಸ್ಟ್ ಟೈಮ್ ಆದ್ಯ ಇದನ್ನೇ ಆಸೆ ಪಟ್ಟಿದ್ಲು. ಬಟ್ ಅದನ್ನು ಪರ್ಚೇಸ್ ಮಾಡೋಕ್ಕೂ ಮೊದಲೇ ಏನೆಲ್ಲ ಆಗೋಯ್ತು ಅಂತ ನಿನಗೆ ಗೊತ್ತಲ್ವಾ? ಅದನ್ನು ಮತ್ತೆ ದಿನ ನಾನು ನೆನಪು ಮಾಡ್ಕೊಳ್ಳೋದಕ್ಕೆ ಚೂರು ಇಷ್ಟ ಇಲ್ಲ. ಆದ್ಯನ ಮುಖದಲ್ಲಿ ಯಾವತ್ತೂ ಆ ರೀತಿಯಾದ ಬೇಜಾರಿರಬಾರ್ದು. ವಿಕ್ರಾಂತ್ ಜೊತೆ ನಾನು ಸ್ವಲ್ಪ ಸ್ಟ್ರಿಕ್ಟ್ ಆಗಿ ಇರ್ತೀನಿ, ಆದ್ರೆ ಆದ್ಯ ಪುಟ್ಟ ಮಗು ಥರ. ಅವಳು ಮತ್ತೆ ಪ್ರೆಗ್ನೆಂಟ್ ಅಂತ ಗೊತ್ತಾದ್ಮೇಲೆ ಯಾವಾಗ ಈ ತೊಟ್ಟಲನ್ನ ಅವಳಿಗೆ ಕೊಡಿಸ್ತೀನಿ ಅಂತ ಕಾಯ್ತಿದ್ದೆ. ಫೈನಲಿ ಆ ಸಿಚುವೇಶನ್ ಬಂತು. ಆದ್ಯ ತುಂಬಾನೇ ಖುಷಿ ಪಡ್ತಾಳೆ. ಬಿಡ್ತು ಧೂಳು. ಇದೊಂದು ವಿಚಾರದಲ್ಲಿ ನೀವು ಅಪ್ಡೇಟೇ ಆಗಿಲ್ಲ. ಹಾಗೆ ನಿಮಗೆ ಸುಳ್ಳು ಹೇಳೋದಕ್ಕೂ ಬರಲ್ಲ ಅಂತ ಅದಕ್ಕೆ ಮತ್ತೆ ವಿಕ್ಕಿ ಬಾಬಾ ಹೇಳಿದ್ದಾರೆ. ಆದ್ಯ ಅಷ್ಟೇ ನಾನು ಅರ್ಥ ಮಾಡ್ಕೊಂಡಿರೋದು ಅನ್ಕೊಂಡಿದ್ದೆ, ಆದ್ರೆ ನೀನು ನನ್ನ ಚೆನ್ನಾಗಿ ಅರ್ಥ ಮಾಡ್ಕೊಂಡಿದ್ಯಾ. ವೇದಾಂತ, ನಿನ್ನ ನಗುನಷ್ಟು ಸುಂದರವಾದದ್ದು ನನ್ನ ಪಾಲಿಗೆ ಜಗತ್ತಲ್ಲಿ ಇನ್ನೇನು ಇಲ್ಲ ಅನ್ಸುತ್ತೆ. ನಿನ್ನ ಮುಖದಲ್ಲಿ ನಗು ಮೂಡುತ್ತೆ ಅಂದರೆ ನಾನು ಏನು ಬೇಕಿದ್ರೂ ಮಾಡ್ತೀನಿ. ಈ ಟೋಟಲ್ ಇನ್ಬಿಲ್ಟ್ ಮ್ಯೂಸಿಕ್ ಕೂಡ ಇದೆ ಗೊತ್ತಾ? ಕಮಲ್ ಶೋ. ವಿಕ್ಕಿ ಅವರೇ, ನಾನು ಬೇಕು ಅಂತ ಹಾಗೆಲ್ಲ ಮಾಡಿಲ್ಲ. ದಯವಿಟ್ಟು ನನ್ನ ಅರ್ಥ ಮಾಡ್ಕೊಳ್ಳಿ. ಬೆಳಗ್ಗೆ ಏನೇನೋ ಆಗೋಯ್ತು. ನೀವು ಹೇಳಿದ ವಿಚಾರ ನೆನಪಾದರೂ ಅಣ್ಣಂಗೆ ಹೇಳೋಕ್ಕಾಗಲಿಲ್ಲ. ನಿಜವಾಗ್ಲೂ ನಾನು ಬೇಕು ಅಂತ ಮಾಡಿಲ್ಲ. ನಿಮಗೆ ಸ್ವಲ್ಪ ಹೆಚ್ಚು ಕಡಿಮೆ ಆದರೂ ನನಗಿಷ್ಟ ಆಗಲ್ಲ ಅಂತ ನಿಮಗೆ ಗೊತ್ತಲ್ವಾ? ಇದು ಒಂದ್ಸಲ ನನ್ನನ್ನು ಕ್ಷಮಿಸ್ಬಿಡಿ. ಇನ್ಯಾವತ್ತೂ ಈ ತಪ್ಪು ಮಾಡಲ್ಲ. ನಾನು ಆಗಲೇ ನಿಮಗೆ ನನ್ನನ್ನು ನನ್ನ ಪಾಡಕ್ಕೆ ಬಿಟ್ಬಿಡಿ ಅಂತ ಹೇಳಿದೆ ಅಲ್ವಾ? ಐ ನೀಡ್ ಸಮ್ ಸ್ಪೇಸ್. ಅದು ಗೊತ್ತಾಯ್ತು, ಆದರೆ ನಾನಿವತ್ತು ನಡೆದಿರೋ ನೋಡಿ, ಹೇಳಿದ್ದನ್ನೇ ಪದೇ ಪದೇ ಹೇಳಕ್ಕೆ ಕೇಳಕ್ಕೆ ನನಗಿಷ್ಟ ಇಲ್ಲ. ಈ ಮನೆಯಲ್ಲಿ ನನ್ನ ಬೆರಳಲ್ಲಿ ತೋರಿಸಿದನ್ನ ಎಲ್ಲರೂ ತಲೆ ಮೇಲೆ ಹೊತ್ಕೊಂಡು ಮಾಡ್ತಾರೆ. ಆದರೆ ನೀವು ಇಷ್ಟೊಂದು ಕೇರ್ಲೆಸ್ ಆಗಿ ಬಿಹೇವ್ ಮಾಡ್ತೀರಾ ಅಂತ ನಾನು ಅನ್ಕೊಂಡಿರಲಿಲ್ಲ. ಪ್ಲೀಸ್ ವಿಕ್ಕಿ, ನನಗೆ ಕ್ಷಮಿಸ್ಬಿಡಿ.
ದಯವಿಟ್ಟು ಈ ಥರ ಮಾತ್ರ ಇರಬೇಡಿ. ನನಗೆ ಸಹಿಸ್ಕೊಳ್ಳೋಕ್ಕಾಗಲ್ಲ. ನಾನು ಸರಿ ಆಗ್ತೀನಿ, ಆದರೆ ಸ್ವಲ್ಪ ಟೈಮ್ ಬೇಕಾಗುತ್ತೆ. ಪ್ಲೀಸ್ ಲೀವ್ ಮೀ ಅಲೋನ್. ಆರ್ತಿ, ನೀವು ಬೇಜಾರು ಮಾಡ್ಕೋಬೇಡ. ಅವ್ನು ಸ್ವಲ್ಪ ಹಾಗೇನೆ. ಅದಕ್ಕೆ ನಾನು ಬೇಜವಾಬ್ದಾರಿಯಿಂದ ಮರೆತು ಹಾಗೆ ಮಾಡಲಿಲ್ಲ. ಅದಕ್ಕೆ ನೆನಪಿದ್ರು ಗಡಿ ಬಿಡಿಲಿ ಬೆಳಗ್ಗೆ ಹೇಳೋಕ್ಕಾಗಲಿಲ್ಲ ಅಷ್ಟೇ. ಅದು ನನಗೂ ಗೊತ್ತಲ್ವಾ ಆರ್ತಿ, ವಿಕ್ಕಿ ಅಣ್ಣಂಗೆ ಕೋಪ ಬರೋದು ಅಪರೂಪ. ಆದರೆ ಒಂದ್ಸಲ ಬಂತು ಅಂದರೆ ಅದು ಬೇಗ ಇಳಿಯಲ್ಲ. ಹಾಗಂತೇಳಿ ಅವನಿಗೆ ನಿನ್ನ ಮೇಲೆ ಕೋಪ ಇದೆ ಅಂತ ಅನ್ಕೋಬೇಡ. ಆಫೀಸಲ್ಲಿ ಏನೋ ಪ್ರಾಬ್ಲಮ್ ಆಗಿರಬೇಕು, ಅದು ನಿನ್ನ ಮೇಲೆ ತೋರಿಸ್ತಾ ಇದ್ದಾನೆ ಅಷ್ಟೇ. ಇಲ್ಲ ಅದಕ್ಕೆ ಅವ್ರು ನನ್ನನ್ನೇ ತಪ್ಪಾಗಿ ತಿಳ್ಕೊಂಡಿದ್ದಾರೆ, ನನ್ನ ಮೇಲೆ ಕೋಪ ಮಾಡ್ಕೊಂಡಿದ್ದಾರೆ. ಆರ್ತಿ, ಅವ್ನು ಯಾವಾಗಲೂ ಹೀಗೇನೆ. ಯಾವುದೋ ವಿಚಾರಕ್ಕೆ ಅಪ್ಸೆಟ್ ಆದರೆ ಇನ್ನು ಯಾವುದೋ ಮೇಲೆ ತೋರಿಸ್ತಾನೆ. ಚಿಕ್ಕಂದಿಂದನೂ ಹಾಗೇನೆ. ಹಾಗಂತ ಇವನ್ ಕೋಪ ಶಾಶ್ವತ ಅಲ್ಲ. ಸ್ವಲ್ಪ ಟೈಮ್ ಕೊಡು, ಸರಿ ಹೋಗ್ತಾನೆ. ಆಮೇಲೆ ಅವನೇ ಬಂದು ಮಾತಾಡಿಸ್ತಾನೆ. ಅವರಿಗೆ ಇದರಲ್ಲಿ ನಾನು ತಪ್ಪಿಲ್ಲ ಅಂತ ಅರ್ಥ ಆಗುತ್ತಲ್ವ ಅದಕ್ಕೆ? ಖಂಡಿತ ಅರ್ಥ ಆಗತ್ತೆ, ಡೋಂಟ್ ವರಿ. ಸರ್, ಟೋಟಲ್ ಡೆಲಿವರಿ ಕೊಡೋಕೆ ಬಂದಿದ್ದೀವಿ ಸರ್. ವೇದಾಂತ್ ಸರ್ ಅಂದರೆ ನೀವೇನಾ? ಎಸ್, ನಾನೇ. ಬನ್ನಿ. ಈಗ ತಾನೇ ನಾಳೆ ಬೆಳಗ್ಗೆ ಡೆಲಿವರಿ ಆಗಿದೆ ಅಂತ ಮೆಸೇಜ್ ಬಂದಿತ್ತು. ಆ್ಯಕ್ಚುಲಿ ನಾಳೆನೇ ಡೆಲಿವರಿ ಆಗಬೇಕಾಗಿತ್ತು ಸರ್, ಆದರೆ ಲಾಕ್ಡೌನ್ ಮುಂಚೆನೇ ಆರ್ಡರ್ ಆಗಿರೋದನ್ನ ಡೆಲಿವರಿ ಮಾಡ್ತಾ ಇದ್ದೀವಿ. ಇದೇ ಏರಿಯಾದಲ್ಲಿ ಇನ್ನೊಂದು ಡೆಲಿವರಿ ಇತ್ತು, ಅದಕ್ಕೆ ಇದು ಇವತ್ತೇ ಬಂತು. ನೀವು ಇದನ್ನ ನಮ್ಮ ಮನೆಗೆ ಡೆಲಿವರಿ ಕೊಡ್ಬೋದಾ? ಕೊಡ್ಬೋದು ಸರ್, ಆದರೆ ಪೇಮೆಂಟ್ ಪೆಂಡಿಂಗಲ್ಲಿದೆ. ನೋನೋ, ನಾನು ನನ್ನ PA ಪೇಮೆಂಟ್ ಮಾಡೋದಕ್ಕೆ ಹೇಳಿದ್ದೆ. ಇಲ್ಲ ಸರ್, ಆಗಲಿಲ್ಲ. ಓಕೆ, ಪರವಾಗಿಲ್ಲ, ಆನ್ಲೈನ್ ಪೇಮೆಂಟ್ ಮಾಡಿಬಿಡಿ ಸರ್. ಓಕೆ, ಮಾಡಿಕೊಡ್ತೀನಿ. ಡಿಕ್ಲೈನ್ ಅಂತ ಬರ್ತಿದೆಯಲ್ಲ ಅಮೂಲ್ಯ, ಕಾಂತನಿಗೆ ಫೋನ್ ಮಾಡಿ ನನ್ನ ಕ್ರೆಡಿಟ್ ಕಾರ್ಡ್ ಎಲ್ಲಿದೆ ಅಂತ ಕೇಳಿ. ಸರಿ, ಇದನ್ನ ಸ್ವಲ್ಪ ಈ ಕಡೆ ಜರಗಿಸ್ತೀರಾ? ಬಾಸ್, ಕಾಂತನ್ ಫೋನ್ ಸ್ವಿಚ್ ಆಫ್ ಅಂತ ಬರ್ತಿದೆ. ನನ್ನ ಎಲ್ಲ ಮೋಡ್ ಆಫ್ ಪೇಮೆಂಟ್ಸ್ ಕೂಡ ಬ್ಲಾಕ್ ಆಗಿದೆ. ಡೆಬಿಟ್ ಕಾರ್ಡ್ ಕೂಡ ವರ್ಕ್ ಆಗ್ತಿಲ್ಲ. ಬ್ಯಾಂಕಿಗೆ ಕಾಲ್ ಮಾಡಿ ಕೇಳಬೇಕಿತ್ತು. ಮಾಡಿ ಕಂಪ್ಲೇಂಟ್ ರೈಸ್ ಮಾಡಿದ್ದೀನಿ. ನಾಳೆ ಅಷ್ಟರೊಳಗೆ ಅನ್ಬ್ಲಾಕ್ ಮಾಡ್ತೀನಿ ಅಂತ ಹೇಳಿದ್ದಾರೆ. ಈಗೇನು ಮಾಡೋದು? ಅದೇ ಗೊತ್ತಾಗ್ತಿಲ್ಲ. ಈ ತೊಟ್ಲು ವಿಚಾರದಲ್ಲಿ ಒಂದೆಲ್ಲ ಒಂದು ಪ್ರಾಬ್ಲಮ್ ಆಗ್ತಾನೆ ಇದೆ. ಇದಕ್ಕೆ ಎಷ್ಟಾಗುತ್ತೆ ವೇದಾಂತ್? 17,000 ಓನ್ಲಿ ಮೇಡಮ್. ಹೌದಾ? ನನ್ನ ಅಕೌಂಟಲ್ಲೂ ಅಷ್ಟೊಂದು ದುಡ್ಡಿಲ್ಲ. ನನ್ನ ಹತ್ರ ಕ್ರೆಡಿಟ್ ಕಾರ್ಡು ಇಲ್ಲ. ಆದ್ಯ ಸಾರ್ಥಕ ಕೇಳೋಣ ಅಂತಂದ್ರೆ ಇದು ಅವ್ರಿಗೆ ಕೊಡಿಸ್ತಿರೋದು, ಆಮೇಲೆ ಅವ್ರು ದುಡ್ಡು ತೊಗೊಳೋದಿಲ್ಲ. ಅಪ್ಪ ನಂಬರ್ ಸಿಗ್ತಿಲ್ಲ. ಸರ್, ಇದನ್ನ ನಾವು ನಾಳೆ ಡೆಲಿವರಿ ತಗೊಳ್ಬೋದಾ? ನಮ್ಮದು ಆನ್ಲೈನ್ ಮಾರ್ಕೆಟಿಂಗ್ ಅಲ್ಲ ಮೇಡಮ್, ಶೋರೂಮ್ ಪೀಸ್ ಇದು. ನಮ್ಮ ಪಾಲಿಸಿ ಪ್ರಕಾರ ಇದು ಡೆಲಿವರಿ ಆಗಿಲ್ಲ ಅಂದರೆ ಇದನ್ನ ಇನ್ನೊಬ್ಬರು ಯಾರು ಆರ್ಡರ್ ಮಾಡಿದಾರೋ ಅವ್ರಿಗೆ ಹೋಗುತ್ತೆ. ಇದು ಇಂಪೋರ್ಟೆಡ್ ಆಗಿರೋದ್ರಿಂದ ಇದೇ ಥರದ ಇನ್ನೊಂದು ಪೀಸ್ ಬೇಕು ಅಂದರೆ ಮಿನಿಮಮ್ 3 ರಿಂದ 4 ತಿಂಗಳಾಗುತ್ತೆ. ನನಗಿದು ಬೇಕೇ ಬೇಕು ಅಮೂಲ್ಯ. ಲಾಸ್ಟ್ ಟೈಮ್ ಕೂಡ ಅದನ್ನು ತಗೊಳ್ಳೋದಕ್ಕಾಗಲಿಲ್ಲ. ಆದ್ಯ ಮಗುನೇ ಕಳ್ಕೊಳ್ಬೇಕಾಗಿ ಬಂತು. ಈಗಲೂ 108 ವಿಘ್ನ ಆಗ್ತಿದೆ. ನನಗೆ ಯಾಕೋ ಇದು ಸರಿ ಬರ್ತಿಲ್ಲ. ಏನು ಮಾಡೋದು ಗೊತ್ತಾಗ್ತಿಲ್ಲ. ವಿಕ್ರಾಂತ್ ಹತ್ರ ಕೇಳೋಣ ಅಂತಂದ್ರೆ ಅವನು ನಂದು ಜಾಯಿಂಟ್ ಅಕೌಂಟ್. I really don't know what to do.
ಬಾಸ್ ನೀವೇನು ಯೋಚನೆ ಮಾಡಬೇಡಿ, ಆರಾಮಾಗಿರಿ. ಇದಿಲ್ಲೇ ಇರಲಿ, ನೀವು ಬನ್ನಿ ನನ್ನ ಜೊತೆ. ಯಾಕೆ ಅಮೂಲ್ಯ? ಬಾಸ್ ಯಾಕೇನು ಅಂತ ಆಮೇಲೆ ಹೇಳ್ತೀನಿ, ನೀವಿಲ್ಲೇ ಇರಿ, ಬನ್ನಿ. ಏನಮ್ಮ ಇದು? ಇರಿ, ನಮ್ಗೆ ಹೇಳಿದನಲ್ಲ ಗಾಡಿ ನಲ್ಲೇ ಬಿಟ್ಬಿಟ್ಟು ಬನ್ನಿ, ತಳ್ಕೊ ಬರಬೇಡಿ ಅಂತ. ಇಷ್ಟು ಬೇಗೆಲ್ಲ ಖಾಲಿ ಆಗೋಯ್ತಾ? ಹ್ಞೂ ಕಣ, ಇಷ್ಟು ಬೇಗ ಖಾಲಿ ಆಗುತ್ತೆ ಅಂತ ನನಗೂ ಗೊತ್ತಿರಲಿಲ್ಲ. ಮಾಡಿದ ಮಸಾಲೆ ಒಂಚೂರು ಉಳಿದಿಲ್ಲ. ಇನ್ನು ಖಾಲಿ ಗಾಡಿನ ಯಾರನ್ನು ತಳ್ಕೊಂಡು ಹೋಗ್ಬಿಡ್ತಾರೆ ಅಂತ ನಾನೇ ತಂದೆ. ಹಾಗೆಲ್ಲ ಏನೂ ಆಗಲ್ಲ ಅಮ್ಮ. ಅಲ್ಲ ರಾಜಾ, ನೀನು ನಿನ್ಗೆ ಗೊತ್ತಿರೋನ್ಗೆ ಹೇಳಿ ಈ ಗಾಡಿ ತರಿಸಿದ್ಯಾ. ಆಮೇಲೆ ಏನಾದರೂ ಹೆಚ್ಚು ಕಮ್ಮಿ ಆದರೆ ಚೆನ್ನಾಗಿರಲ್ಲ ಅಲ್ವಾ? ನಾವು ಹೇಗೆ ತೊಗೊಂಡು ಬಂದ್ವೋ ಹಾಗೇ ತೊಗೊಂಡೋಗಿ ಕೊಡಬೇಕು ಅನ್ನೋದು ನನ್ನ ಭಾವನೆ. ನಾನು ಶೈಲಕ್ಕನ ಹತ್ರ ಮಾತಾಡಿದ್ದೇನೆ ಕಣೋ, ಅವ್ರ ಮನೇಲಿ ಇಟ್ಕೋತಾರಂತೆ. ನಾವು ತಳ್ಕೊಂಡು ಹೋಗೋಷ್ಟೊತ್ತಿಗೆ ಕತ್ಲಾಗ್ಬಿಡುತ್ತೆ. ಹಾಂ, ನೀವು ಬಿಡಿ, ನಾನು ತಳ್ತೀನಿ. ಇಷ್ಟೊತ್ತಾದ್ರೂ ಬರಲಿಲ್ಲ, ನಾನೇ ಹೋಗ್ಬಿಡ್ತೀನಿ. ಮೇಡಮ್, ಇದನ್ನು ಸೇರಿಸಿ ಲೆಕ್ಕ ಹಾಕಿದ್ರೆ ಬಿಲ್ಗಿನ ಜಾಸ್ತಿ 300 ರೂಪಾಯಿ ಇದೆ ಮೇಡಮ್. ಆ 300 ರೂಪಾಯಿನ ನೀವೇ ಇಟ್ಕೊಳ್ಳಿ. ಥ್ಯಾಂಕ್ ಯು ಮೇಡಮ್. ಅಮೂಲ್ಯ, ಏನ್ ಮಾಡ್ತಿದ್ಯಾ? ಡೋಂಟ್ ವರಿ ವೇದಾಂತ್, ನಾವು ತೊಟ್ಲನ್ನ ತಗೋತಾ ಇದ್ದೀವಿ. ಬಾಯ್. ಈ ದುಡ್ಡು ನೀನು ಯಾಕೆ ಖರ್ಚು ಮಾಡಿದೆ? ಅದನ್ನ ನೀನು ಮಂಜು ಅಪ್ಪನಿಗೆ ಸೂಟ್ ತಗೋಬೇಕು ತಾನು ಇಟ್ಕೊಂಡಿದ್ದೀನಿ. ಹೌದು ಬಾಸ್, ಅದೇ ದುಡ್ಡು. ಆದರೆ ಅಪ್ಪನ ರಿಟೈರ್ಮೆಂಟ್ಗೆ ಇನ್ನೂ 2 ತಿಂಗಳಿದೆ. ಅಷ್ಟರಲ್ಲಿ ನನ್ನ ಸ್ಯಾಲ್ರಿಲಿ ನಾನು ಕೊಡಿಸ್ತೀನಿ. ಈಗ ಇದನ್ನ ಯೂಸ್ ಮಾಡೋ ಅವಶ್ಯಕತೆ ಇತ್ತಾ ಅಮೂಲ್ಯ? ಈ ಸೇವಿಂಗ್ಸ್ ಇಂದ ನಿನ್ನ ಫೀಲಿಂಗ್ಸ್ ಇದೆ, ಒಂದು ಒಳ್ಳೆ ಉದ್ದೇಶ ಕೂಡ ಇದೆ ಅಲ್ವಾ? ಖಂಡಿತ ಇದೆ. ಆದರೆ ಅದೇ ಥರ ಈ ತೊಟ್ಲನ್ನ ತಗೊಳ್ಳೋದ್ರ ಹಿಂದೆ ಕೂಡ ಒಳ್ಳೆ ಉದ್ದೇಶನೇ ಇದೆ ಅಲ್ವಾ ವೇದಾಂತ್? ಅದು ಹಾಗಲ್ಲ ಅಮೂಲ್ಯ. ನೋಡು ವೇದಾಂತ್, ನಾನೀಗ ಸೂಟ್ನ ತಗೊಳ್ಳಿಲ್ಲ ಅಂದರೆ ನಾಳೆನೋ ನಾಡಿದ್ದು ಅಥವಾ ಇನ್ನೊಂದಿನೋನಾದರೂ ತಗೋಬೋದು. ಆದರೆ ಒಂದ್ಸಲ ಆಸೆಪಟ್ಟು ಈ ತೊಟ್ಲನ್ನ ತಗೊಳಕ್ಕಾಗದೇ ಇದ್ದಾಗ ನಡೆದಿರೋ ದುರಂತ ಮತ್ತೆ ಆಗಬಾರ್ದಲ್ವಾ? ನಾನು ಅದೆಲ್ಲ ಮೂಢನಂಬಿಕೆನೂ ಆಗಿರ್ಬೋದು, ಅದರಿಂದನೇ ಹೀಗಾಯ್ತು ಅಂತ ಫಿಕ್ಸ್ ಆಗೋ ಅವಶ್ಯಕತೆ ಇಲ್ಲ. ಅದನ್ನು ನಾನು ಒಪ್ಕೊಳ್ತೀನಿ. ಇದನ್ನು ತಗೊಳ್ಳೋದ್ರಿಂದ ಯಾವ ಕಡೆಯಿಂದನೂ ನಷ್ಟ ಆಗಲ್ವಲ್ಲ. ಮೊದಲು ನಾವು ಅಂದ್ಕೊಂಡಿದ್ದು ಮೂಢನಂಬಿಕೆನೇ ಆಗಿರ್ಬೋದು. ಆದರೆ ನಾವಿವಾಗ ಇದನ್ನು ತೊಗೊಂಡ್ಬಿಟ್ರೆ ಬೇರೆ ಯಾವ ನೆಗೆಟಿವ್ ಥಾಟ್ಸ್ಗೂ ಅವಕಾಶ ಇರಲ್ಲ ಅಲ್ವಾ? ನೀನೇನು ಯೋಚನೆ ಮಾಡಬೇಡ. ನೀನು ನಿನ್ನ ತಂಗಿ ಮೇಲೆ ಎಷ್ಟು ಪ್ರೀತಿ ಇಟ್ಟಿದ್ಯೋ ನಾನು ಅಷ್ಟೇ ಪ್ರೀತಿನ ಅದಕ್ಕೆ ಮೇಲೆ ಇಟ್ಟಿದ್ದೀನಿ. ಇದನ್ನು ತಗೊಳ್ಳೋದ್ರಿಂದ ನನಗೂ ನಿನ್ನಷ್ಟೇ ಖುಷಿ ಆಗುತ್ತೆ. ಆದರೆ ನನ್ನ ಅಪ್ಪನ ತಗೊಳ್ಬೇಕು ಅಂದ್ಕೊಂಡಿದ್ದನ್ನು ತಗೊಳ್ಳೋದಕ್ಕೆ ಇನ್ನೂ ಲೇಟ್ ಆಗುತ್ತಲ್ವಾ? ಈ ತೊಟ್ಲನ್ನ ಅದಕ್ಕೇನು ಇಷ್ಟಪಟ್ಟಿದ್ದಾರೆ ಅಂತ ನೀನೇ ಹೇಳಿದ್ಯಾ. ಅಲ್ಲಿಗೆ ನೀನು ಇದನ್ನು ತೊಗೊಂಡು ಹೋದರೆ ಅದಕ್ಕೆ ಎಷ್ಟು ಖುಷಿ ಪಡ್ತಾರಲ್ವಾ? ಅಪ್ಪಂಗೆ ನಾನು ಸೂಟ್ ತೊಗೊಳ್ತಿರೋದ್ರ ಬಗ್ಗೆ ಯಾವ ಐಡಿಯಾನೂ ಇಲ್ಲ. ಆದ್ದರಿಂದ ಅವರಿಗೆ ಯಾವ ನಿರಾಸೆನೂ ಆಗಲ್ಲ. ಅದು ಅಲ್ಲದೆ ನಾನು ಅವರಿಗೆ ಸೂಟ್ ತಗೋತೀನಿ. ಆದರೆ ಅದಕ್ಕೆ ಇದ್ರ ಮೇಲೆ ನಿರೀಕ್ಷೆ ಇತ್ತು. ಈಗ ನೀನು ಅದನ್ನು ಈಡೇರಿಸಿದ್ರೆ ಈ ಟೈಮಲ್ಲಿ ಅದಕ್ಕೆ ತುಂಬ ಅಂದರೆ ತುಂಬ ಖುಷಿ ಪಡ್ತಾರೆ. ಅದಕ್ಕೆ ಈಗ ಇದನ್ನ ತಗೊಳ್ಳೋದೆ ಸರಿ ಅನ್ನಿಸ್ತು. ಬಾ. ಅಲ್ಲ, ಇಷ್ಟು ದೊಡ್ಡ ತೊಟ್ಲನ್ನ ನಾನು ಯಾವತ್ತೂ ನೋಡೇ ಇಲ್ಲ. ತೊಟ್ಲು ಡಿಸ್ಮ್ಯಾಂಟಲ್ ಆಗಿರುತ್ತೆ, ಅದರೊಳಗೆ ಆಕ್ಸೆಸರೀಸೇ ಜಾಸ್ತಿ ಇದೆ. ಸ್ವಲ್ಪ ಸ್ಪೆಷಲ್ ಅಲ್ವಾ?
ಅದಕ್ಕೆ. ಬಾ. ಸರ್ ಇವತ್ತು ಸಂಜೆ ಒಳಗಡೆ ನಿಮ್ಮ ಮನೆಗೆ ಡೆಲಿವರಿ ಮಾಡ್ತೀವಿ. ಈಗ ತೊಗೊಂಡು ಹೋಗ್ತೀವಿ ಸರ್ ಟೋಟಲ್ನ. ಥ್ಯಾಂಕ್ ಯು. ಇಷ್ಟೆಲ್ಲ ನಿಜವಾಗ್ಲೂ ಪ್ರೀತಿಗೋಸ್ಕರ ವೇದಾಂತ. ಅದರಲ್ಲೇನು ಆಶ್ಚರ್ಯ ಇಲ್ಲ. ನೀನು ತಂಗಿ ಮೇಲಿನ ಪ್ರೀತಿ, ನಾನು ಅದಕ್ಕೆ ಮೇಲಿನ ಪ್ರೀತಿ. ಒಬ್ಬರು ಇನ್ನೊಬ್ಬರ ಮೇಲಿಟ್ಟಿರೋ ಪ್ರೀತಿಗೆ ಬೆಲೆ ಕಟ್ಟಕ್ಕಾಗಲ್ಲ. ಹಾಗೇನೆ ಆ ಪ್ರೀತಿ ಬೆಲೆನೂ ಕಳ್ಕೋಬಾರ್ದು. ಅಂಜು ಎಕ್ಸಾಮ್ ಹೇಗೆ ಮಾಡಿದೆ? ತುಂಬಾ ಸಖತ್ತಾಗೈತಣ್ಣ. ಅದಕ್ಕೆ ಎಷ್ಟು ಖುಷಿಯಾಗಿರೋದು. ಇದಕ್ಕೆಲ್ಲ ನಿಮ್ಮ ಸಪೋರ್ಟೇ ಕಾರಣ. ನನ್ನ ಸಪೋರ್ಟ್ಗಿಂತ ನಿನ್ನ ಎಫರ್ಟ್ ಎತ್ತೇ ಕಾರಣ. ನ್ಯಾಯವಾಗಿ ಶ್ರಮ ಪಟ್ಟರು ದಾಗ್ತಾನೆ ಇಲ್ಲ ಅಂಜು. ಎಲ್ಲಿ ಐಫೈ ಮಾಡು. ಅಮ್ಮ ನೀನ್ ಯಾಕೆ ಸುಸ್ತಾಗಿದ್ಯಾ? ಮಕ್ಕಳೆಲ್ಲ ಎಲ್ಲಿದ್ದೀರಾ? ಅರೆ ಅಮ್ಮು ಇಲ್ಲಿ. ಲೇ ಅಮ್ಮ, ಅಮ್ಮ ಯಾಕೆ ಹೆಂಗ್ ಕೂಗ್ತಿದ್ಯಾ? ಒಳ್ಳೆ ದನನ ಎಮ್ಮೆನ ಕತ್ತೆ ಕಿರ್ವಾನ. ಏನಪ್ಪ ಅದು? ಇದಾ ನಿಮ್ಗೆಲ್ಲ ಇಷ್ಟ ಆಗತ್ತೆ ಅಂತ ತಂದಿದ್ದೀನಿ. ಇಷ್ಟ ಆಗೋದ? ಏನಪ್ಪ ಅದು? ಈಗೀಗ ಇದನ್ನ ತುಂಬಾ ಜನ ಇಷ್ಟಪಡ್ತಾರೆ. ಏನ್ ಹೇಳಿ ನೋಡೋಣ. ಬಚ್ಚಿಡ್ಕೋತಿದ್ಯಲ್ಲ, ಕೇಕಾ? ಅಲ್ಲ, ಅಪ್ಪಪ್ಸ. ಇನ್ನೂ ದೊಡ್ಡದಾಗಿ ಯೋಚನೆ ಮಾಡಿ. ಅಂದ್ರೆ ದೊಡ್ಡ ಪಪ್ಸ. ಅಲ್ಲ ಅಲ್ಲ, ತಿಂಡಿಯಲ್ಲಿ ತುಂಬಾ ದೊಡ್ಡದಾಗಿರೋಂಥದ್ದು. ಹೇಳಿ ನೋಡೋಣ. ಅಯ್ಯೋ ಅದೇನ್ ಗೊತ್ತಾಗ್ತಿಲ್ಲ, ಹೇಳಪ್ಪ. ಅಯ್ಯೋ ಪ್ಲೀಸ್ ಹೇಳಪ್ಪ.